ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸೋದರ ಹಾಗೂ ಸೋದರಿ, ದಿನ ನೋಡಿದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ವಾರಗಳ ಅದ್ಭುತವಾಗಿ ಕಾಪಾಡು ಈ ನೂತನ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉಳಿದ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಗುರಾಣಿ ಆಗಿದ್ದೇನೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮಗೆ ಒಳ್ಳೆ ಗುರಾಣಿ ಆಗಿದ್ದಾನೆ. ಇದಕ್ಕೆ ಆಧಾರವಾಗಿ ಆದಿಕಾಂಡ 15ನೇ ಅಧ್ಯಾಯ 1ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಆಮೀನ್, ಹಲ್ಲೆಲೂಯ. ಪ್ರೀತಿ ಮಕ್ಕಳೇ, ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿ ಆಗಿದ್ದೇನೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳು, ಕರ್ತನು ನಮಗೆ ಗುರಾಣಿ ಆಗಿದ್ದಾನೆ. ಆಶ್ರಯವಾಗಿ ಆತ ನಮಗೆ ಆಗಿದ್ದಾನೆ. ಆತ ನಮ್ಮನ್ನು ಎಲ್ಲ ರೀತಿಯಲ್ಲಿ ಕಾಯ್ದು ಕಾಪಾಡುವಂಥ ದೇವರು. ಇದಕ್ಕೆ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, 3 ಶತ್ರುಗಳಿಂದ ಎದುರಿಸುವಂಥ ಗುರಾಣಿ ಯುದ್ಧ ಆಗಿದೆ. ಮತ್ತೆ ರಕ್ಷಿಸುವ ಆಯುಧ ಮತ್ತು ಇಟ್ಟಿ, ಕತ್ತಿ, ಕತ್ತಿ, ಗುರಾಣಿ ವರ್ಜಿಸುವ ಮುಂತಾದ ಶತ್ರುಗಳಿಂದ ದೇವರು ನಮ್ಮನ್ನು ಗುರಾಣಿಯಾಗಿ ಕಾಪಾಡುವಂತಹ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಅಬ್ರಹಾಮನ ಜೀವಿತ ನೋಡೋದಾದರೆ, ಅಬ್ರಹಾಮನು ಮೂಲ ಪಿತೃಗಳ ಮುಂಚಿತವಾಗಿ 4 ವರ್ಷ 40,000 ವರ್ಷಗಳ ಹಿಂದೆ ದೇವರು ಅಬ್ರಹಾಮನು ಕರೆದಿದ್ರು. ಕಾನಾನ್ ದೇಶಕ್ಕೆ, ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರೆದಿದ್ರು. ಒಬ್ಬನೇ ದೇವರು ಅಬ್ರಹಾಮನಿಗೆ ಕರೆಯುವಾಗ ಆತ ಒಳ್ಳೆ ನಂಬಿಕೆಯಿಂದ ಭಯಪಡಬೇಡ ಅಬ್ರಹಾಮನೇ, ನಾನು ನಿನಗೆ ಗುರಾಣಿ ಆಗಿದ್ದೆ ಎಂಬುದಾಗಿ ಅಬ್ರಹಾಮನು ಹಾಲು ಜೇನು ಹರಿಯುವಾಗ ದೇವರು ಕರೆದಾಗ ಸಂತೋಷದಿಂದವಾಗಿ ದೇವರ ಬಳಿಗೆ ಹೋದ ನೋಡ್ತೀವಿ. ಕರೆದ ತಕ್ಷಣ ಕಾನಾನ್ ದೇಶವನ್ನು ಸಾದ್ವೇಷವಾಗಿ ನೀನು ನಡೆಸಬೇಕೆಂಬುದಾಗಿ ಅಬ್ರಾಹ್ಮನಿಗೆ ದೇವರು ಕರೆದಿದ್ರು. ಅದೇ ಥರ ದೇವರು ಆತನ ಜೀವಿತದಲ್ಲಿ ಅಬ್ರಾಹ್ಮನ ಮೂಲಕ ಲೂಟನು ಕೂಡ ಬಂದಿದ್ದು, ಮತ್ತು ಲೂದ ಎಂಬಂಥ ವ್ಯಕ್ತಿ ಕೂಡ ಬಂದಿದ್ದರು. ಅಬ್ರಾಹ್ಮನ ಜೀವಿತದಲ್ಲಿ ದೇವರು ಒಳ್ಳೆಯ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಆದರೆ 4 ಜನ ಅಬ್ರಾಹ್ಮನು ಲೂಟನಿಗೆ ಏನೋ ಒಂದು ತೊಂದರೆ ಆಯಿತು ಸೋದಮ್ ಗೊಮೋರದಲ್ಲಿ. ಆವಾಗ ಅಬ್ರಾಹ್ಮನು ಯೋಚನೆ ಮಾಡ್ತಾನೆ, ಹೇಗೆ ಆತ ಕಾಪಾಡೋದು ಎಂಬುದಾಗಿ. ಲೂದನಿಗೆ ಅರಸುಗಳೆಲ್ಲ ಒಂದು ಯುದ್ಧದ ತರಹಾಗಿ, ಆದರೆ ಅಬ್ರಾಹ್ಮನ್ ನೋಡ್ದಾದ್ರೆ ಯುದ್ಧ ಮಾಡಲಿಲ್ಲ ಪ್ರೀತಿಯ ಮಕ್ಕಳೇ. ಆತ ಕುರಿ ಕಾಯುವಂಥ ವ್ಯಕ್ತಿಯಾಗಿದ್ದಾರೆ. ಆದರೆ ಅಬ್ರಾಹ್ಮನ್ ಯಾವ ಯುದ್ಧಗಳನ್ನು ಮಾಡಲಿಲ್ಲ. ದೇವರು ಅಬ್ರಹಾಮನಿಗೆ ಮೂಲಕ ಲೂಟನಿಗೆ ಆತನ ಕುಟುಂಬನ ಕಾಪಾಡುವಂಥ ರಕ್ಷಣೆ ಮಾಡೋಕ್ಕೆ ದೇವರಲ್ಲಿ ಆತ ಭಯಭಕ್ತಿಯಿಂದ ಜೀವಿಸಿದ್ದಾರೆ ಎಂಬುದಾಗಿ ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ಮೊಟ್ಟ ಮೊದಲಾಗಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಆ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಪರಾಕ್ರಮಶಾಲಿಯ ರಕ್ಷಣೆ ಗುರಾಣಿಯಾಗಿದೆ, ನಮಗೆ ಪರಾಕ್ರಮಶಾಲಿ ಗುರಾಣಿ ಆಗಿದ್ದಾನೆ ಎಂಬುದನ್ನು ನೋಡ್ತೀವಿ. ಇದಕ್ಕೆ ನೋಡುವುದಾದರೆ ಸತ್ಯವೇದದಲ್ಲಿ ಅನೇಕ ಪರಾಕ್ರಮಶಾಲಿಯಾಗಿ ಇದ್ದಾರೆ. ನಿಬ್ರೋದನು ಪರಾಕ್ರಮಶಾಲಿ ಆಗಿದ್ದನು. ಆದಿಕಾಂಡ 10ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡ್ತೀವಿ. ಯೋಶುವನು ಕೂಡ ದೇವ್ರ ಮಕ್ಕಳು ನೋಡುವುದಾದ್ರೆ ಅವನ ಸಂಗಡ ಇದ್ದವರು ಪರಾಕ್ರಮಶಾಲಿಯಾಗಿದ್ದು ಎಂಬುದಾಗಿ ಯೋಶುವ ಗ್ರಂಥ 10ನೇ ಅಧ್ಯಾಯ 4ನೇ 7ನೇ ವಚನ ಇರ್ತದೆ. ಅದೇ ಗಿದನು ಕೂಡ ಒಬ್ಬ ಪರಾಕ್ರಮಶಾಲಿಯಾಗಿ ನೋಡ್ತೀವಿ ಪ್ರೀತಿ ಮಕ್ಕಳೇ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 1ನೇ ವಾಕ್ಯ ನೋಡ್ತೀವಿ. ಗಿದೋನು ಪರಾಕ್ರಮಶಾಲಿ ಆಗಿದ್ದನು ಎಂಬುದಾಗಿ ನೋಡ್ತೀವಿ. ಸೌಲನು ನೋತಾನನು ಪರಾಕ್ರಮಶಾಲಿ ಆಗಿದ್ದರು. ಒಬ್ಬ ಯುದ್ಧ ವೀರನ್ನು ಎಷ್ಟೇ ಬಲಶಾಲಿ ಆಗಿದ್ದರೂ ಕೂಡ ದೇವರು ನಮ್ಮನ್ನು ಗುರಾಣಿಯಾಗಿ ಕಾಪಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ದೇವರ ನೋಡಿ ಪ್ರೀತಿಯ ಮಕ್ಕಳೇ, ಫಿಲಿಸ್ಟಿಯರಲ್ಲಿ ಪರಾಕ್ರಮಶಾಲಿ ಆಗಿದ್ದ ಗುಳತನನು ತ್ರಾಮದ ಗುರಾಣಿಯಾಗಿ ಹಿಡಿದನು. 1 ಸಾಮುವೇಲ 17:16 ನಾವು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಇವೆಲ್ಲ ವಾಕ್ಯಗಳನ್ನು ನೋಡೋದಾದ್ರೆ ದೇವರು ನಮ್ಮನ್ನು ಗುರಾಣಿಯಾಗಿದ್ದಾನೆ. ಅವ್ರ ಜೊತೆಯಲ್ಲಿ ಇದ್ದಂಥ ದೇವರು ನಮಗೂ ಕೂಡ ಗುರಾಣಿಯಾಗಿ ಕಾಪಾಡುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮನ್ನು ಪ್ರತಿ ದೊಡ್ಡ ಬಲವಾಗಿ ಗುರಾಣಿಯಾಗಿ ಕಾಪಾಡುವಂಥ ದೇವರು. ಯೆಶಾಯ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 13ನೇ ವಾಕ್ಯ ಹೀಗಿರ್ತದೆ ಪ್ರೀತಿಯ ಮಕ್ಕಳೇ. ಏನಂತಂದ್ರೆ, ಗರ್ಜಿಸಿ ಶತ್ರುಗಳ ಮೇಲೆ ಬಿದ್ದು ತನ್ನ ಪರಾಕ್ರಮವನ್ನು ತೋರ್ಪಡಿಸುವನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳಿಗೆ, ಯೆರೆಮೀಯ ಪ್ರವಾದದಲ್ಲಿ ಕೂಡ ಆ ದೇವರು ಅದ್ಭುತವಾಗಿ ಗುರಾಣಿಯಾಗಿ ನಡೆಸಿದ್ದಾರೆ ಎಂಬುದನ್ನು ನೋಡ್ತೀವಿ. ಈ ದಿನಗಳು ನೋಡೋದಾದ್ರೆ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಎಂಥ ಮಿನಿಸ್ಟರ್ಗಳೇ ಗುರಾಣಿಗಳಾಗಿ ಸೈನಿಕರು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಆದರೆ ನಮಗಾದರೂ ದೇವರು ಎಲ್ಲ ಶತ್ರುಗಳಿಂದ
ಜಯಿಸುವಂಥ ಒಂದು ಒಳ್ಳೆ ಗುರಾಣಿಯಾಗಿ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾನೆ. ಎಂಥ ಹಿಂಸೆ ಆದರೂ ನನ್ನ ಮಗಳು ಯಾವುದೋ ಕಷ್ಟದಲ್ಲಿದ್ದಾಳೆ, ನಾನು ಅವಳಿಗೆ ಭಯಪಡಬೇಡ ಮಗಳೇ, ನಾನು ನಿನಗೆ ಗುರಾಣಿ ಆಗಿದ್ದೀನಿ, ಭಯಪಡ ಮಗನೇ, ನಾನು ನಿನಗೆ ಗುರಾಣಿ ಆಗಿದ್ದೀನಿ ಎಂಬುದಾಗಿ ದೇವ್ರು ಕರೆಯುವಾಗ ದೇವ್ರ ಸಂತೋಷವಾಗಿದ್ದಾನೆ. ಪ್ರೀತಿದು ಮಕ್ಕಳೇ, ನಾವು ಎಂಥ ಪರಿಸ್ಥಿತಿಯಲ್ಲಿದ್ದರೂ ದೇವರು ನಮಗೆ ಗುರಾಣಿಯಾಗಿ ಕಾಪಾಡುವಂಥ ದೇವರು. ನಮ್ಮ ಕುಟುಂಬ ನಮಗೇನು ಬೇಕಂತೆಲ್ಲ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದರೆ ಪ್ರೀತಿಯುಳ್ಳ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಬ್ಬರು ನೀನು ಗುರಾಣಿಯಾಗಿದ್ದು ಅವ್ರು ಕಾಪಾಡು ಸ್ವಾಮಿ. ಅಪ್ಪ ದೇವರೇ, ಅಬ್ರಾಹ್ಮಣ ಹೇಳಿದಪ್ಪ, ಅಬ್ರಾಹ್ಮಣೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ ಅಂತ ಹೇಳುವ ಹಾಗೆ ಈ ಅವ್ರ ಕುಟುಂಬದಲ್ಲಿ ಯಾರು ವಿಡಿಯೋ ನೋಡ್ತಾರಪ್ಪ, ಈ ವಿಡಿಯೋ ಮೂಲಕ ಅವರು ಗುರಾಣಿಯಾಗಿದ್ದು ಕಾಪಾಡು, ಅವ್ರ ಸಮಸ್ಯೆ ಎಲ್ಲ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ತಂದೆ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೆನ್. ಮೇ ಗಾಡ್ ಬ್ಲೆಸ್ ಯು.